ಒಬ್ಬ ಮನುಷ್ಯ ಸಮುದ್ರ ದಂಡೆಗೆ ಹೋದಂತೆ ಮಕ್ಕಳನ್ನೆಲ್ಲ ಕರ್ಕೊಂಡು ಆಟ ಆಡಬೇಕು ಅಂತ. ಆ ಪುಟ್ಟ ಮಗು ಬುಟ್ಟಿ ಹಿಡ್ಕೊಂಡು ನೀರಲ್ಲಿ ಹೀಗೆ ಆಟ ಆಡ್ತಿತ್ತಂತೆ. ಒಂದು ಮೀನು ಹಾರಿ ಪುಟ್ಟಿಯಲ್ಲಿ ಬಿತ್ತು. ಆ ಮಗು ಬಿಸಾಕ್ಬಿಡ್ತು ದಂಡೆ ಮೇಲೆ. ಮೀನು ನೀರು ದಾಟಿ ದಂಡೆ ಮೇಲೆ ಬಿದ್ದಾಗ ಉಸಿರು ಗಟ್ಟಿ ಒದ್ದಾಡಕ್ಕೆ ಶುರು ಆಯಿತು. ಅದೇನು ಅನ್ನಿಸ್ತೋ ಗೊತ್ತಿಲ್ಲ. ಒಂದು ನಿಮಿಷ ಆದಮೇಲೆ ಆ ಮೀನನ್ನು ಹಿಡಿದು ಮತ್ತೆ ನೀರಲ್ಲಿ ವಾಪಸ್ ಹಾಕ್ತಂತೆ. ಈ ಮೀನು ನೀರಲ್ಲೇ ಹುಟ್ಟಿ ನೀರಲ್ಲೇ ಬೆಳೆದದ್ದು, ನೀರಲ್ಲೇ ಇದ್ದದ್ದು. ಆದರೆ ನೀರಿನ ಬೆಲೆ ಅರ್ಥ ಆಗಿರಲಿಲ್ಲ ಅದಕ್ಕೆ. ಯಾವಾಗ ನೀರು ಬಿಟ್ಟು ಹೊರಗೆ ಬಂತೋ ಅವು ನೀರಿನ ಅನಿವಾರ್ಯತೆ, ಅವಶ್ಯಕತೆ ಅರ್ಥ ಆಯ್ತು ಅದಕ್ಕೆ. ತುಂಬ ಹತ್ತಿರ ಇದ್ದಾಗ ಬೆಲೆ ಅರ್ಥ ಆಗಲ್ಲ. ನಿಮ್ಮ ಬೆರಳನ್ನು ಕಣ್ಣು ಮುಂದೆ ಹೆಂಗೆ ಇಟ್ಕೊಂಡ್ರೆ ಮುಂದಿನ ಬೆಟ್ಟ ಕೂಡ ಕಾಣಿಸೋದಿಲ್ಲ. ಆ ಬೆರಳಿಗೆ ಹಿಂದೆ ಸರಿಸಿದಾಗ ಬೆಟ್ಟ ಎಷ್ಟು ದೊಡ್ಡದು, ಬೆರಳು ಎಷ್ಟು ಸಣ್ಣದು ಅಂತ ಗೊತ್ತಾಗತ್ತೆ. ಕುರುಕ್ಷೇತ್ರ ಯುದ್ಧ ನಡೆದಿದೆ. 16 ದಿವಸ ಮುಗಿದು ಹೋಗಿದೆ ಯುದ್ಧ. ಈ ಕಡೆ ಭೀಷ್ಮಾಚಾರ್ಯರು ಶರಶೆಯಲ್ಲಿ ಮಲ್ಕೊಂಡಿದ್ದಾರೆ, ದ್ರೋಣಾಚಾರ್ಯ ಹೋದರು, ಕರ್ಣ ಹೋದ, ಎಲ್ಲರೂ ಹೋದರು. ಈ ಪಾಂಡವರು ತಾಂಡದಲ್ಲಿ ಕೂತ್ಕೊಂಡು ಮಾತಾಡ್ತಿರ್ಬೇಕಾದ್ರೆ ಹರಟೆ ಹೊಡ್ಕೊಂಡು ನಗನಗ್ತಾ ಇದ್ದಾರೆ. ಕೃಷ್ಣ ಗಂಟು ಮುಖ ಹಾಕೊಂಡಿದ್ದಂತೆ. ಧರ್ಮರಾಜನಿಗೆ ಆಶ್ಚರ್ಯ, ಯಾಕೆ ಕೃಷ್ಣ ಏನಾಯಿತು, ಗಂಭೀರ ಆಗಿದೆಯಲ್ಲ ಅಂದಂತೆ. ಏನು ಮೂರ್ಖರಿದ್ದೀರಿ ನೀವು, ಸೂರ್ಯ ಮುಣುಗ್ತಾ ಇದ್ದಾನೆ, ಕಲ್ಪನೆ ಇಲ್ಲ ನಿಮಗೆ ಅದು. ಅದೇನು ವಿಶೇಷ ಕೃಷ್ಣ, ದಿನ ಮುಣುಗ್ತಾನೆ ಮರುದಿವಸ ಹೇಳ್ತಾನೆ, ಅದರಲ್ಲಿ ಏನಿದೆ ಅಂತ. ಮೂರ್ಖ, ನಾ ಹೇಳೋದು ಈ ಸೂರ್ಯನ ಬಗ್ಗೆ ಹೇಳ್ತಾ ಇಲ್ಲ, ಜ್ಞಾನದ ಸೂರ್ಯ ಮುಣುಗ್ತಾ ಇದ್ದಾನೆ. ನಿಮ್ಮ 4-6 ತಲೆಮಾರದ ಜ್ಞಾನದ ನಿಧಿಯಾದಂಥ ಭೀಷ್ಮ ಶರಶೆಯಲ್ಲಿ ಬಲ್ಕೊಂಡಿದ್ದಾನೆ, ಉತ್ತರಾಯಣ ಬರೋದನ್ನು ಕಾಯ್ತಾ ಇದ್ದಾನೆ, ದೇಹ ಬಿಡ್ತಾನೆ. ಅವನು ಹೋದರೆ ಜ್ಞಾನ ಹೋಗ್ಬಿಡ್ತದೆ, ಪಡ್ಕೊಳ್ರಿ ಅದನ್ನು. ಮರುದಿನ ಕೃಷ್ಣ ಅವ್ರನ್ನ ಕರ್ಕೊಂಡು ಹೋಗಿ ಭೀಷ್ಮರಿಗೆ ಹೇಳ್ತಾನೆ, ನಿನಗಿರುವಂಥ ಜ್ಞಾನವನ್ನು ಧರ್ಮರಾಜನಿಗೆ ಕೊಡು, ಮುಂದೆ ಅವನು ರಾಜ ಆಗೋನು, ನಾನು ಕೊಡು. ಏನು ಕಳ್ಕೊಂಡ್ರು ಅಡ್ಡಿಲ್ಲ, ಜ್ಞಾನ ಕಳ್ಕೊಬಾರ್ದು. ಒಂದು ಕತೆ, ಒಬ್ಬ ರಾಜ ಇದ್ದ, ಅವನ ತೋಟದಾಗ ಚಲೋ ಹಣ್ಣಿನ ಗಿಡ ಬೆಳೆಸಿದ್ದ. ತರಿಸಿ ಬುಟ್ಟ್ಯಾಗ ತಂದಿಟ್ಟ. ದರ್ಬಾರ್ನಾಗಿದ್ದವ್ರಿಗೆಲ್ಲ ಕೊಡಬೇಕಲ್ಲ, ತಾನೇ ಹೆಚ್ಚಿ ಹೋಳು ಮಾಡಿ ಎಲ್ಲರಿಗೂ ಹೋಳು ಕೊಟ್ಟ. ಒಬ್ಬ ಮನುಷ್ಯ ಹಣ್ಣು ಕೊಡ್ಲಿಕ್ಕೆ ಹೋದಾಗ, ರಾಜ ನನಗೆ ಹಣ್ಣು ಬ್ಯಾಡ್ರಿ, ಆ ಬೀಜ ಕೊಡ್ರಿ ಸಾಕು ಅಂತ. ಬೀಜ ಬೇಕಾ, ತಗೋ ಅಂತ ರಾಜ ಕೊಟ್ಟ. ಅವ ತೊಗೊಂಡು ಹೋಗಿ ತನ್ನ ತೋಟದ ಹಾಕಿದ, ನೀರು ಹಾಕಿದ, ಗೊಬ್ಬರ ಹಾಕಿದ, ಚೆಂದಾಗಿ ಬೆಳೆಸಿದ. ಆ ಗಿಡ ದೊಡ್ಡದಾಯ್ತು, ಅದ್ರ ತುಂಬ ಹಣ್ಣು ಸುರಿದು. ಒಂದು ದಿವಸ ರಾಜ ಅಲ್ಲಿ ಹೋದ, ತೋಟದೊಳಗೆ ಹೋದ, ಹಣ್ಣು ಹೆಚ್ಚಿ ಕೊಟ್ಟ. ರಾಜ ಹೇಳಿದ, ಎಷ್ಟು ರುಚಿ ಅವನು ಹಣ್ಣು ನೀವು ಅಂತ. ಮಹಾರಾಜರ, ನೀವು ಕೊಟ್ಟ ಬೀಜನೇ ಹಣ್ಣಾಗ್ಯದ. ಈ ಕತೆ ಹೇಳಿಬಿಟ್ಟು ಅವ್ರು ಹೇಳ್ತಿದ್ರು, ಇದೇ ಶಿವ ಶರಣ ಸಂಬಂಧ. ಶಿವ ನಮಗೆ ಜೀವ ಕೊಡ್ತಾನ, ನಾವು ಆ ಜೀವ ಬೆಳೆಸ್ತೀವಿ, ಬೆಳೆಸಿ ಮತ್ತು ಅವಾಗೆ ಕೊಡಬೇಕು ವಾಪಸ್ ನಾವು. ಹೆಂಗೆ ರಾಜ ಬೀಜ ಕೊಟ್ಟ, ಆ ಬೀಜ ಬೆಳೆಸಿ ಹಣ್ಣಾಗಿ ಮತ್ತು ರಾಜಾಗೆ ಹೆಂಗೆ ವಾಪಸ್ ಕೊಟ್ಟ, ಹಂಗೆ ಶಿವ ನಮಗೆ ಕೊಟ್ಟ ಜೀವನ ನಾವು ಚೆಂದಾಗಿ ಬೆಳೆಸ್ಬೇಕು, ಕೆಡಿಸ್ಬಾರ್ದು ಅದನ್ನು. ಆ ಜೀವ ಚೆಂದಾಗಿ ಬೆಳೆಸಿ ಅವಾಗೆ ಕೊಟ್ಟಿವಿ ಅಂತಂದ್ರೆ ನಾನು ನಿಜವಾಗ್ಲೂ ಶರಣಾದೆ, ಅವ ದೇವಾದ. ಇದು ಯಾರಿಗೆ ಅರ್ಥ ಆಗೋದಿಲ್ಲ ರೀ. ಇದು ದೊಡ್ಡ ದೊಡ್ಡ ಫಿಲಾಸಫಿ ಲೆಕ್ಚರ್ ಹೊಡೆಯೋದಕ್ಕಿಂತ ಈ ಸಣ್ಣ ಕಥೆ ಮೂಲಕ ಎಷ್ಟು ಚಂದ ಮೂಡಿಸ್ತಾರೆ.